बीदर दक्षिण क्षेत्र के नेता चंद्र सिंह के नेतृत्व में आज बीदर के पत्रिका भवन में एक प्रेस मीट आयोजित की गई। इस प्रेस मीट में चंद्र सिंह ने उनके कार्यकर्ताओं के साथ साथ चर्चा करके लोकसभा कांग्रेस उम्मीदवार सागर खंडे का सपोर्ट करने की बात कही। इस अवसर पर जेम्स कोलार, नारायण राव भांगी, यूसुफ जमादर, तिप्पण्णा पाटिल, गौसुद्दीन कमठाना, लक्ष्मण सतनूर, मारुति मास्टर, नसीर मन्ना खेड़ी, राज रेड्डी के अलावा अन्य उपस्थित रहे। केपी न्यूज के कैमरामैन पप्पूराज का कवरेज। ಮೊದಲನೇದಾಗಿ ಇಷ್ಟು ಸುಂದರವಾಗಿ ಪತ್ರಿಕಾ ಭವನ ಕಟ್ಟಿದ್ದೀರಾ ನಿಮ್ಗೆಲ್ಲರಿಗೂ, ಯಾಕಂದರೆ ಇಷ್ಟೊಂದು ಸುಂದರವಾಗಿ ಕಟ್ಟಿದ್ದೀರಾ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿ. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲ ಪತ್ರಿಕಾ ಮಿತ್ರರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಲೋಕಸಭೆ ಚುನಾವಣೆ ಪ್ರಯುಕ್ತ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಪರವಾಗಿ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ 2009ರಿಂದ ನಾವು ಡಿಲಿಮಿಟೇಷನ್ ಏನಾಯಿತು, ಆವಾಗಿಂದ ಏನು ಕ್ಷೇತ್ರ ರಿಸರ್ವೇಷನ್ ಚೇಂಜ್ ಆಯಿತು, ಜನರಲ್ ಆಯಿತು. ಆವಾಗ ಧರ್ಮ್ ಸಿಂಗ್ ಸಾಹೇಬರು ಇಲ್ಲಿ ಮೊದಲನೇ ಸಾರಿ 2009ರಲ್ಲಿ MP ಆಗಿ ಕಂಟೆಸ್ಟ್ ಮಾಡಿದರು. ಅದಾದಮೇಲೆ 4 ಸಾರಿ ಚುನಾವಣೆ ಇಲ್ಲಿ ನಡೆದಿದೆ. ಆವಾಗಿಂದ ನಾನು 2009ರಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೆಲಸ ಮಾಡಿಕೊಂಡ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೆ. ಏನು ನಾವು 10-12 ವರ್ಷ ಏನು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ನನಗೆ ಟಿಕೆಟ್ ಸಿಗಲಿಲ್ಲ ಅಂತ ಒಂದೇ ಕಾರಣಕ್ಕೆ ನಾನು ಹೋದ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದೆ. ಆ ಅಭ್ಯರ್ಥಿ ಆಗೋದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ನಿಮಗೆ ಅನ್ಯಾಯ ಆಗಿದೆ, ನೀವು ನಿಲ್ಲಬೇಕು, ಯಾಕಂದರೆ ಎಲ್ಲ ಕಾರ್ಯಕರ್ತರಿಗೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ ಮೇಲೆ ನಾನು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೆ. ಅದರಲ್ಲಿ ನನಗೆ 15,000 ಓಟು ನನಗೆ ಬಂದಿತ್ತು. ಕೆಲವು ಜನ ನನಗೆ ಬೇರೆ ಬೇರೆ ಮಾತಾಡಿದರು, 2,000 ಓಟ್ ತೊಗೊಳಲ್ಲ, 3,000 ಓಟ್ ತೊಗೊಳಲ್ಲ ಅಂತ ಎಲ್ಲರೂ ಹೇಳ್ತಾಯಿದ್ರು. ಆದರೂ ನಾನು 15,000 ಓಟು ನಾನು ಆ ಟೈಮಲ್ಲಿ ನಾನು ತೊಗೊಂಡಿದ್ದೆ. ನಾನು ಯಾರಿಗೂ ಸೋಲಿಸ್ಬೇಕಂತ ನಾನು ಚುನಾವಣೆಗೆ ನಿಂತಿರಲಿಲ್ಲ. ನಾನು ಗೆಲ್ಲಬೇಕು, ನಮ್ಮ ಕಾರ್ಯಕರ್ತರು ಒಳ್ಳೇದಾಗಬೇಕು ಒಂದೇ ಒಳ್ಳೆ ಮನಸ್ಸಿಂದ ನಾನು ಚುನಾವಣೆ ಫೈಟ್ ಮಾಡಿದ್ದೆ. ಆದರೂ ನನಗೆ ನನ್ನ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡಿ ನನಗೆ ಆ ಚುನಾವಣೆಯಲ್ಲಿ 15,000 ಓಟು ನನಗೆ ಕೊಡಿಸಿದ್ರು. ಅದರಿಂದ ಇವತ್ತು ನಾವು ಯಾವತ್ತೂ ಇದ್ರೂ ನಾವು ಕಾಂಗ್ರೆಸ್ ಪಕ್ಷದವರೇ. ಯಾಕಂದರೆ ಇವರು ಜಿಲ್ಲಾ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಯಾಕಂದರೆ ಆ ಟೈಮಲ್ಲಿ DCCದು ನಮ್ಮ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಯೂಸಫ್ ಅಲಿ ಜಮಾದಾರ್ ಸಾಹೇಬರು. ST ಸೆಲ್ಲಿನ ಡಿಸ್ಟಿಕ್ ಜಿಲ್ಲಾ ಅಧ್ಯಕ್ಷರಾಗಿದ್ದರು, ST ಸೆಲ್ಲಿನ. ಹಾಗೆ ಇವರು ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು ಗೌಸುದ್ದೀನ್ ಅವರು. ಅದೇ ಥರ ನಮ್ಮ ಇವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಕ್ಷದ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಆಗಿದ್ದರು. ಮೋಲಾ ಅವರು APMC ಮೆಂಬರ್ ಆಗಿದ್ದರು, ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷ ತಿಪ್ಪಣ್ಣ ಅವರು. ಹೀಗೆ ಅನೇಕ ಜನ ಇವತ್ತು ನಾವು ಕೆಲವೇ ಜನ ಬಂದು ಇವತ್ತು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಹೇಳಿದ ಮೇಲೆ ಎಲ್ಲರೂ ಬಂದಿದ್ದೀವಿ. ಅದರಿಂದ ಇವತ್ತು ನಾವು ಯಾವತ್ತಿದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡಿದಿದ್ದೀವಿ. ಅದರಿಂದ ಇವತ್ತು ನಾವು ಎಲ್ಲ ಕಾರ್ಯಕರ್ತರ ಒಂದು ಒಪಿನಿಯನ್ ತಗೊಂಡು ನಾವು ಇವತ್ತು ಕಾಂಗ್ರೆಸ್ ಪಕ್ಷನ ನಾವು ಸಪೋರ್ಟ್ ಮಾಡಬೇಕು, ಅನ್ಕಂಡೀಷ್ನಲ್ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡಿಸೈಡ್ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಇವತ್ತು ಸಾಗರ್ ಖಂಡ್ರೆ ಅವ್ರನ್ನ ನಾವು ಒಳ್ಳೆ ಬಹುಮತದಿಂದ ನಾವು ಗೆಲ್ಲಿಸ್ಕೊಡ್ಬೇಕು. ಯಾಕಂದರೆ ಇವತ್ತು ನಿನ್ನ ಪರಿಸ್ಥಿತಿಯಲ್ಲಿ ಏನು BJP ಸರ್ಕಾರ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಇವತ್ತು ಏನು 10 ವರ್ಷ ಸರ್ಕಾರ ನಡೆದಿದೆ. ಅದರಿಂದ ನಾವು ಸರ್ಕಾರನ ಹೋಗಲಾಡಿಸೋದಕ್ಕೆ ನಾವು ಕಷ್ಟ ಬಿದ್ದು ನಾವು
ಹಗಲು ರಾತ್ರಿ ದುಡಿದು ನಾವು ಸಾಗರ್ ಖಂಡ್ರೆ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಏನು ನಿಲ್ಲಿಸಿದ್ದಾರೆ ಅವ್ರನ್ನ ನಾವು ಏನು ಇದರಲ್ಲಿ ಭಾರತದಲ್ಲೇ ಯಂಗ್ MP ಆಗಿ ನಾವು ಕಾಣಿಸೋದಕ್ಕೆ ನಾವು ಬಯಸೋಣ ಅಂತ ಹೇಳ್ಬಿಟ್ಟು ನಾವು ಬೀದರ್ ಸೌತಿನ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಅವ್ರು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಅವ್ರ ಜೊತೆ ನಾವು ಇರ್ತೀವಿ, ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ.